ಇತ್ತೀಚೆಗಷ್ಟೇ ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ ಭಾರತದ ಸ್ಪಿನ್ ಮಾಂತ್ರಿಕ ರವಿಚಂದ್ರನ್ ಅಶ್ವಿನ್. ಇದು ರೇಡಿಯೋ ಸಿಟಿ ಕನ್ನಡ ಎಕ್ಸ್ಕ್ಲೂಸಿವ್. ಡಿಸೆಂಬರ್ 2006ರಲ್ಲಿ ತಮಿಳುನಾಡಿನ ಪರವಾಗಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು ಅಶ್ವಿನ್. 2010ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟವರು. 2016ರಲ್ಲಿ ಐಸಿಸಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಕೂಡ ಗಿಟ್ಟಿಸಿಕೊಳ್ತಾರೆ. 50, 100, 150, 200, 250, 300, 350, 400 ಹಾಗೂ 450 ಟೆಸ್ಟ್ ವಿಕೆಟ್ಗಳನ್ನ ಅತಿ ವೇಗವಾಗಿ ಪಡೆದ ಭಾರತೀಯ ಬೌಲರ್. ಅತಿ ಹೆಚ್ಚು ಬಾರಿ 5 ವಿಕೆಟ್ಗಳನ್ನ ಪಡೆದ ಪ್ರಪಂಚದ 2ನೇ ಆಟಗಾರ. ಅತಿ ಹೆಚ್ಚು ಅಂದ್ರೆ 11 ಮ್ಯಾನ್ ಆಫ್ ದ ಸೀರೀಸ್ ಪಡೆದ ಏಕೈಕ ಆಟಗಾರ. ಟೆಸ್ಟ್ ಕ್ರಿಕೆಟ್ ನಲ್ಲಿ ನಂಬರ್ 1 ಬೌಲರ್ ಹಾಗೂ ನಂಬರ್ 1 ಆಲ್ ರೌಂಡರ್ ಆಗಿದ್ದ ಆಟಗಾರ. ಈಗ ತನ್ನ 38ನೇ ವಯಸ್ಸಿನಲ್ಲಿ ನಿವೃತ್ತಿ ಘೋಷಿಸಿದ್ರು ರವಿಚಂದ್ರನ್ ಅಶ್ವಿನ್, ನಮ್ಮ ಸ್ಟಾರ್ ಪ್ಲೇಯರ್. ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಒಟ್ಟು 4394 ರನ್ಸ್ ಹಾಗೂ 765 ವಿಕೆಟ್ಸ್ ಗಳನ್ನ ಪಡೆದ ಹೆಗ್ಗಳಿಕೆ ಇವರದ್ದು. ಅವರ ಮುಂದಿನ ಬದುಕು ಮತ್ತಷ್ಟು ಸಾಧನೆಯ ಗರಿಯನ್ನ ಮುಡಿಗೇರಿಸಲಿ.